ಹಿರಿಯ IPS ಅಧಿಕಾರಿ ಡಾಕ್ಟರ್ ರವೀಂದ್ರನಾಥ್ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಇತ್ತೀಚೆಗೆ ನಾಗರಿಕ ಜಾರಿ ನಿರ್ದೇಶನಾಲಯದ DGP ಹುದ್ದೆಯಿಂದ ನೇಮಕಾತಿ ತರಬೇತಿ ವಿಭಾಗಕ್ಕೆ DGP ಆಗಿ ಅವರನ್ನ ವರ್ಗಾವಣೆ ಮಾಡಲಾಗಿತ್ತು. ಅವಧಿಪೂರ್ವವಾಗಿ ಅವರನ್ನು ವರ್ಗಾವಣೆ ಮಾಡಿದ್ದಾರೆ ಅನ್ನೋ ಕಾರಣ ನೀಡಿ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಬನ್ನಿ, ಈ ಬಗ್ಗೆ ಮಾತಾಡಲಿಕ್ಕೆ IPS ಅಧಿಕಾರಿ ಡಾಕ್ಟರ್ ರವೀಂದ್ರನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಸಲ್ಲಿಸೋದಕ್ಕೆ ಕಾರಣ ಏನು ಅಂತೇಳಿ? ತಾವು 30-31 ವರ್ಷಗಳ ಕಾಲ ರಾಜ್ಯದಲ್ಲಿ ಸುದೀರ್ಘವಾಗಿ ಸೇವೆಯನ್ನು ಸಲ್ಲಿಸಿದ್ದಂಥವ್ರು. ಹೌದು. ಮುಖ್ಯ ಕಾರಣ ಏನಂತಂದರೆ, ನಾನು ಕರ್ನಾಟಕ ರಾಜ್ಯಕ್ಕೆ IPS ಅಧಿಕಾರಿಯಾಗಿ ನೇಮಕಗೊಂಡ ನಂತರ ವಿವಿಧ ಹುದ್ದೆಗಳಲ್ಲಿ ಕರ್ತವ್ಯ ನಿರ್ವಹಿಸಿದ್ದೀನಿ. ಅಲ್ಲಿ ಪ್ರತಿಯೊಬ್ಬರು ಸಾರ್ವಜನಿಕರೆಲ್ಲರಿಗೂ ನನಗೆ ಕೈಲಾದಷ್ಟು ಕಾನೂನಿನ ಸೇವೆ ಮಾಡಿದ್ದೀನಿ. ನಂತರ ಕೊನೆ ಹಂತದಲ್ಲಿ CRE ಸೆಲ್ DGP ಆಗಿ ನೇಮಕ ಮಾಡಿದ್ದಾರೆ. ಅಲ್ಲಿ ಮುಖ್ಯವಾಗಿ ದಲಿತರ ಸಮಸ್ಯೆಗಳು ಜಾಸ್ತಿ ಇರುತ್ತದೆ. ಅದರಲ್ಲಿ ಅವ್ರಿಗೆ ಪವರ್ಸ್ ಇರಲಿಲ್ಲ CRE ಸೆಲ್ಗೆ. ನಾನು ಕಾನೂನು ಅಧ್ಯಯನ ಮಾಡಿದಾಗ SC/ST ಪ್ರಿವೆನ್ಷನ್ ಆಫ್ ಅಟ್ರೋಸಿಟಿ ರೂಲ್ಸ್ ನಿಯಮ 8ರ ಪ್ರಕಾರ ರಕ್ಷಣಾ ಘಟಕ ಅಂತ ರಾಜ್ಯ ಸರ್ಕಾರ ಘೋಷಣೆ ಮಾಡಿದರೆ ಸಾಕಷ್ಟು ಪವರ್ಸ್ ಬರುತ್ತದೆ. ಈ DCPಗಳು ಮತ್ತು DSPಗಳು ಮತ್ತು ACPಗಳು ಯಾರು SC/ST ಪ್ರಕರಣಗಳು ತನಿಖೆ ಮಾಡ್ತಾರೆ, ಅವರ ಮೇಲೆ CRE ಸೆಲ್ಗೆ ಅಧಿಕಾರ ಬರುತ್ತದೆ. ಅದರಿಂದ ಅಧಿಕಾರವನ್ನು CRE ಸೆಲ್ಗೆ ಕೊಡೋಕ್ಕೆ ನಾನು ಪ್ರಸ್ತಾವನೆ ಕಳಿಸಿದ್ದೀನಿ. ಅದರ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಸಹ ಒಂದು ಮೀಟಿಂಗ್ನಲ್ಲಿ ರಕ್ಷಣಾ ಘಟಕ ಅಂತ ಘೋಷಣೆ ಮಾಡೋಕ್ಕೆ ಆದೇಶ ನೀಡಿದರು. ಆದರೂ ಆದೇಶನ ಪಾಲನೆ ಆಗಿಲ್ಲ. ಅದು ನಾನು DG ಅವರ ಗಮನಕ್ಕೆ, ಹೋಮ್ ಸೆಕ್ರೆಟರಿ ಅವರ ಗಮನಕ್ಕೆ, ಚೀಫ್ ಸೆಕ್ರೆಟರಿ ಅವರ ಗಮನಕ್ಕೆ ಖುದ್ದಾಗಿ ತಂದಿದ್ದೀನಿ. ಆದರೂ ಚೀಫ್ ಸೆಕ್ರೆಟರಿ ಅವರು ಅದನ್ನು ನಿರ್ಲಕ್ಷ್ಯ ವಹಿಸಿದ್ದಾರೆ. ಅದು ನನಗೆ ಬಾಗಿರೋ ಮೊದಲನೆಯ ನೋವು. ಕಾನೂನು ಸಹ ಪರಿಪಾಲನೆ ಆಗದಂಥ ಪರಿಸ್ಥಿತಿಯಲ್ಲಿ ನಾನು ಯಾಕೆ ಮುಂದುವರಿಯಬೇಕು ಅನ್ನೋದು ಒಂದು ಕಾರಣ. ಎರಡನೆಯದು ಮುಖ್ಯ ವಿಷಯ, ಈ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದಿರುವವರ ವಿರುದ್ಧ ಬಿಗಿ ಕಾನೂನಿನ ಕ್ರಮ ಜರುಗಿಸುವುದಲ್ಲದೆ ಅವರಿಗೆ ಸಹಕರಿಸಿದ ರೆವೆನ್ಯೂ ಅಧಿಕಾರಿಗಳ ವಿರುದ್ಧನೂ ಕ್ರಿಮಿನಲ್ ಕೇಸ್ ಹಾಕಿದ್ದೀನಿ. ಆವಾಗ ಅಂಥ ಸಂದರ್ಭದಲ್ಲಿ ನನ್ನನ್ನು ದಿಢೀರಾಗಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಆ ತರಬೇತಿ ವಿಭಾಗಕ್ಕೆ. ಇದು ನನಗೆ ಆಗಿರುವಂಥ ಎರಡನೇ ನೋವು. ಎರಡೂ ನೋವುಗಳನ್ನು ನಾನು ಪರಾಮರ್ಶಿಸಿಕೊಂಡು ಯಾಕೆ ಮುಂದುವರಿಯಬೇಕು ಅನ್ನೋ ಕಾರಣಕ್ಕಾಗಿ ನನಗೆ ಮುಕ್ತ ವಾತಾವರಣ ಇಲ್ಲ, ಕಾನೂನಾತ್ಮಕವಾಗಿ ಕರ್ತವ್ಯ ನಿರ್ವಹಿಸಲು ಅವಕಾಶ ಕೊಡ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನಾನು ಯಾಕೆ ಮುಂದುವರಿಯಬೇಕು ಅನ್ನೋ ಕಾರಣಕ್ಕಾಗಿ ರಾಜೀನಾಮೆ ನೀಡಿದ್ದೀನಿ. MP ರೇಣುಕಾಚಾರ್ಯ ಅವರ ಮಗಳು SC ಜಾತಿ ಪ್ರಮಾಣ ಪತ್ರವನ್ನು ಪಡ್ಕೊಂಡಿದ್ರು. ಅದಾದ ಬಳಿಕ MLC ಮಹಾಂತೇಶ್ ಕವಟಗಿ ಮಠದ ಕುಟುಂಬ, ಅವರು ಕೂಡ ಕುಟುಂಬದ ಸದಸ್ಯರೊಬ್ಬರು ಪಡ್ಕೊಂಡಿದ್ರು. ಪಶ್ಚಿಮ ಘಟ್ಟದಲ್ಲಿ ಪಾಲೇರು ಬ್ರಾಹ್ಮಣರು SC ಸರ್ಟಿಫಿಕೇಟನ್ನು ಪಡ್ಕೊಂಡಿದ್ರು. ಈ ಪ್ರಕರಣಗಳಲ್ಲಿ ತಾವು ಕಾನೂನು ಕ್ರಮವನ್ನು ತೆಗೆದುಕೊಂಡಿದ್ರಿ ಅಂತೇಳಿ, ಈ ಪ್ರಕರಣಗಳೇನಾದರೂ ತಮ್ಮನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಕಾರಣವಾಯ್ತಾ ಅಂತ? ಆಗಿರಬಹುದು, ನನಗೆ ಮಾಹಿತಿ ಇಲ್ಲ. ಬಟ್ ಪ್ರಭಾವಿಗಳು ಯಾರೇ ಇದ್ದರೂ ಆ್ಯಕ್ಷನ್ ತೊಗೊಳ್ಳಿಕ್ಕೆ ನಾನು ಆದೇಶ ಕೊಟ್ಟಿದ್ದೀನಿ. ಈ ಪ್ರಕರಣಗಳು, ಈ 3 ಪ್ರಕರಣಗಳಲ್ಲಿ ಕಾನೂನಿನ ಕ್ರಮಕ್ಕೆ ಮುಂದಾಗಿದ್ರ, ಜಾರಿಯಾಗಿದ್ದ ಕಾನೂನು ಕ್ರಮ ಅಂತ ನಾನು ಆದೇಶ ಕೊಟ್ಟಿದ್ದೀನಿ. ನನಗೆ ನೆನಪಿದ್ದ ಮಟ್ಟಿಗೆ ಈ ಪ್ರಮುಖ ಪ್ರಕರಣಗಳನ್ನು ಸೇರಿ ಎಂಕ್ವೈರಿ ಮಾಡೋಕ್ಕೆ ಆದೇಶ ಕೊಟ್ಟಿದ್ದೀನಿ. ಅದು ಎಂಕ್ವೈರಿ ನಡೀತಾ ಇದೆ ಅಂತ ನನಗೆ ಗೊತ್ತಿದೆ. ಮಾಜಿ IPS ಅಧಿಕಾರಿ ಕೆಂಪಯ್ಯ ಅವ್ರಿಗೂ ಕೂಡ ನೋಟಿಸನ್ನು ಕೊಟ್ಟಿದ್ರಿ ಸುಳ್ಳು ಜಾತಿ ಪ್ರಮಾಣ ಪತ್ರದಲ್ಲಿ ಅಂತೇಳಿ? ಹೌದು, ನಿಜ, ಅದು ಕೊಟ್ಟಿದ್ದೀನಿ. ಅವರು ಲಾಯರ್ಗಳನ್ನು ಕಳಿಸಿ ಅವರು 10 ದಿವಸ ಕಾಲಾವಕಾಶ ಕೇಳಿಕೊಂಡ್ರು. ಅವರು ಬರಲಿಲ್ಲ. ಕಾಲಾವಕಾಶ 10 ದಿವಸ ಕೊಡಲಾಗಿತ್ತು. ಅಷ್ಟರಲ್ಲಿ ನನ್ನ ವರ್ಗ ಆಯಿತು. ಸರ್, ಸೇವಾ ನಿಯಮಗಳಲ್ಲಿ 2 ವರ್ಷ ಹುದ್ದೆಯಲ್ಲಿ ಮುಂದುವರಿಬೇಕು ಅಂತೇಳಿ ಸೇವಾ ನಿಯಮ ಇದೆಯಾ? ತಮ್ಮನ್ನು 1.5 ವರ್ಷಕ್ಕೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಲಾಗಿದೆ. 1 ವರ್ಷ 4 ತಿಂಗಳೇ. ಇದು ಸಾಮಾನ್ಯವಾಗಿ 2 ವರ್ಷ ನಿಯಮಾವಳಿ ಪ್ರಕಾರ ಇದೆ. ಮತ್ತು CRE ಸೆಲ್ ಅದು ಸ್ವಲ್ಪ ಈ ದಲಿತ ಸಮುದಾಯಕ್ಕೆ ಸೇರಿದ್ದರಿಂದ ಅದನ್ನು ಮೇಲಿಂದ ಮೇಲೆ ಟ್ರಾನ್ಸ್ಫರ್ ಮಾಡಬಾರ್ದು, ಅಧಿಕಾರಿಗೆ ಒಂದು ಸಮಯ ಕೊಡಬೇಕು ಅನ್ನುವುದೊಂದು ಪೊಲೀಸ್ ಮ್ಯಾನ್ಯುವಲಲ್ಲಿ ಅದು ಪ್ರಸ್ತಾಪ ಆಗಿದೆ. 2 ವರ್ಷ ಕನಿಷ್ಠ ಕೊಡಬೇಕು ಅನ್ನೋ ಒಂದು ಪ್ರಸ್ತಾಪ ಇದೆ ಅಂತ ನನಗೆ ನೆನಪಿದೆ. ಚೀಫ್ ಸೆಕ್ರೆಟರಿ ಅವರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದಿರಿ. ಅವರಿದ್ರ ಏನು ಹೇಳಿದ್ರು? ರಾಜೀನಾಮೆಯನ್ನು ಸ್ವೀಕಾರ ಮಾಡ್ತೀವಿ ಅಂತ ಹೇಳಿದ್ರ? ಹೇಗೆ? ನಾನು ಚೀಫ್ ಸೆಕ್ರೆಟರಿ ಅವರ ಕಡೆ ಹೋದಾಗ ಅವರು ಇರಲಿಲ್ಲ. ಬಟ್ ಅವರ ಕಚೇರಿಯಲ್ಲಿ ಕೊಟ್ಟು ಅಕ್ನಾಲೆಜ್ಮೆಂಟ್ ಪಡೆದಿದ್ದೀನಿ. ಈ ಹಿಂದೆ ಕೂಡ ತಮಗೆ ಹಲವಾರು ಕಹಿ ಅನುಭವಗಳಾದಂಥ ಸಂದರ್ಭದಲ್ಲಿ ರಾಜೀನಾಮೆಯನ್ನು ಸಲ್ಲಿಸಿದ್ರಿ. ಆ ಸಂದರ್ಭದಲ್ಲಿ ತಮ್ಮ ಮನವೊಲಿಸೋ ಮುಖಾಂತರ ಮತ್ತೆ ಹುದ್ದೆಯಲ್ಲಿ ಮುಂದುವರಿಯುವಂತೆ ಮಾಡಿದರು. ಈಗ ಮತ್ತೆ ಏನಾದರೂ ತಮ್ಮನ್ನು ಮನವೊಲಿಸಿದ್ರೆ ಅಥವಾ ಕಾನೂನು ಹೋರಾಟ ಏನಿದೆ, ಕಾನೂನು ಕ್ರಮಗಳನ್ನು ಪಾಲಿಸ್ತೀವಿ ಅಂತ ಹೇಳಿದ್ರೆ ರವೀಂದ್ರನಾಥ್ ಅವರು ತಮ್ಮ ರಾಜೀನಾಮೆಯನ್ನು ವಾಪಸ್ ಪಡೆದುಕೊಳ್ತಾರ ಅಂತ? ಇದರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಸದ್ಯಕ್ಕೆ ಏನು ಹೇಳಕ್ಕೆ ಇಚ್ಛೆ ಪಡೋದಿಲ್ಲ. ಹುದ್ದೆ ತೊರೆದ್ರೆ ಮುಂದೇನು ಅಂತೇಳಿ ಸರ್? ಮುಂದೆ ನಾನು ಡಾಕ್ಟರ್ ಆಗಿದ್ದೀನಿ. ಆಮೇಲೆ PG ಡಿಪ್ಲೊಮಾ ಇನ್ ಹಾಸ್ಪಿಟಲ್ ಹೆಲ್ತ್ ಮ್ಯಾನೇಜ್ಮೆಂಟ್ ಒಂದು ಕೋರ್ಸ್ ಮಾಡಿದ್ದೀನಿ. ಅದು MS ರಾಮಯ್ಯದಲ್ಲಿ ಮಾಡಿದ್ದೀನಿ, ಆಸ್ಪತ್ರೆಯಲ್ಲಿ ಮಾಡಿದ್ದೀನಿ. ನಾನು ಅಗ್ರಿಕಲ್ಚರಿಸ್ಟ್, ಮೂಲತಃ ನನಗೆ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ. ಸೊ ನಾನು ಡಾಕ್ಟರ್ ವೃತ್ತಿನೂ ಮತ್ತು ಅಗ್ರಿಕಲ್ಚರಿಂದನೂ ಸಹ ನನ್ನ ಒಂದು ಸಮಯವನ್ನು ಸರಿಯಾದ ರೀತಿಯಲ್ಲಿ ನಾನು ಉಪಯೋಗಪಡಿಸ್ಕೊಳ್ತೀನಿ. ಸರ್ಕಾರ ತಮ್ಮ ಶಿಫಾರಸುಗಳನ್ನು ಕಾನೂನು ಕ್ರಮಕ್ಕೆ ಒಪ್ಪಲಿಲ್ಲ. ಮುಂದೆ ಏನಾದರೂ ಈ ತಮ್ಮ ರಾಜೀನಾಮೆಗೆ ಏನಾದರೂ ಒಪ್ಪುತ್ತೆ ಅಂತೇಳಿ ತಾವು ಅನ್ಕೋಬಹುದಾ ಅಂತೇಳಿ? ಆಯಿತು, ಸರ್ಕಾರಕ್ಕೆ ಪೂರ್ಣ ಅಧಿಕಾರ ಇದೆ. ಸರ್ಕಾರ ಏನಾದರೂ ಮಾಡಬಹುದು. ನಾನು ಸರ್ಕಾರಿ ನೌಕರ, ಆದ್ದರಿಂದ ಸರ್ಕಾರ ಏನು ಮಾಡಿದರೂ ಅದಕ್ಕೆ ಪೂರ್ಣ ಅಧಿಕಾರ ಇದೆ. ಓಕೆ, ಥ್ಯಾಂಕ್ ಯು ಸರ್. ಇದು ಡಾಕ್ಟರ್ ರವೀಂದ್ರನಾಥ್ ಅವರ ಮಾತು.
ಡಿ ಜಿ ಪಿ ಅವರು ತಮ್ಮ ಸೇವಾನುಭವ ಏನಿದೆ ಆ ಸೇವಾನುಭವದ ಆ ನಿಯಮಗಳನ್ನು ಮೀರಿ ನನ್ನನ್ನು ವರ್ಗಾವಣೆ ಮಾಡಲಾಗಿದೆ, ಹೀಗಾಗಿ ನಾನು ಈ ಹುದ್ದೆಗೆ ರಾಜೀನಾಮೆಯನ್ನು ಕೊಡ್ತಿದ್ದೀನಿ ಅನ್ನೋ ನಿಟ್ಟಿನಲ್ಲಿ ಡಾಕ್ಟರ್ ರವೀಂದ್ರನಾಥ್ ಹೇಳ್ತಿರೋದು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.